ಹಲೋ ವಿವರ್ಸ್, ವೆಲ್ಕಮ್ ಟು ಸೋನಿಯಾ ಸ್ಟಾಲ್ ವರ್ಲ್ಡ್. ಸಂಡೇ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು, ಹಾಗಾಗಿ ನಾವೆಲ್ಲ ಹಾಸನಿಗೆ ಹೊರಟಿದ್ವಿ. ಹೋಗ್ತಾ ಆನ್ ದ ವೇ KB ಕ್ರಾಸಲ್ಲಿ ಮಸಾಲೆ ಪುರಿ ತಿನ್ನಬೇಕು ಅನ್ನಿಸ್ತು. ತಿಂದ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಹಾಸನಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಉಳ್ಕೋಬೇಕಾಗಿತ್ತು. ಸೊ ರಾತ್ರಿ ಒಂದು 11 ಗಂಟೆಗೆ ಅಜ್ಜಿ ಮನೆ ರೀಚ್ ಆಗಿಬಿಟ್ಟು ಮಾರ್ನಿಂಗ್ ಎದ್ದು ರೆಡಿಯಾಗಿ ನಾವಿವಾಗ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ನಾನು, ಅಮ್ಮ, ಅಜ್ಜಿ ಹಾಗೆ ನಮ್ಮ ಮನೆಯವರು. ನಮ್ಮ ಅಮ್ಮನೂ ರಾತ್ರಿಯೇ ಬಂದು ಜಾಯ್ನ್ ಆಗಿದ್ರು. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ಎಲ್ಲರೂ ರೆಡಿಯಾಗಿ ನಾವಿವಾಗ ಫಂಕ್ಷನಿಗೆ ಹೊರಡ್ತಾ ಇದ್ದೀವಿ. ಸೊ ಫಂಕ್ಷನ್ ಇದ್ದಿದ್ದು ಹಾಸನ್ ಪಾರ್ಕ್ ರಸ್ತೆಯಲ್ಲಿರುವ ಸೀತಾರಾಮಾಂಜನೇಯ ಟೆಂಪಲಲ್ಲಿ. ಏನು ಅಂದರೆ ನಮ್ಮ ಮಾವನ ಪಾಪುವಿನ ನಾಮಕರಣ. ಸೊ ಹಾಗಾಗಿ ಆ ಫಂಕ್ಷನಿಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೋಗ್ತಾ ಇದ್ವಿ. ಹಾಗೆ ಆನ್ ದ ವೇ ಹೋಗ್ತಾ MC ಕಾಲೇಜು ಮತ್ತು ಹಾಗೆ MC ಕಾಲೇಜ್ ಹತ್ರನೇ ನಮ್ಮ ಮನೇನೂ ಇತ್ತು. ಮುಂಚೆ ನಾವು ಬಾಡಿಗೆ ಮನೇಲಿ ಇದ್ದಿದ್ದು, ಇಲ್ಲೇ ಇದ್ದಿದ್ದು. ಸೊ ಹಾಗೆ ಆ ಲೊಕೇಶನ್ ಎಲ್ಲ ನೋಡಿಕೊಂಡು ಅದನ್ನೆಲ್ಲ ನಮ್ಮ ಮನೆಯವ್ರಿಗೆ ಹೇಳ್ಕೊಂಡು ಇದೇ ಮನೆಯಲ್ಲಿ ನಾವು ಇದ್ದಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ವಿ. ಸೊ ಏನೋ ಒಂಥರ ಖುಷಿಯಾಗುತ್ತೆ ಹಾಸನಿಗೆ ಹೋದಾಗ ನಮ್ಮೂರಿಗೆ ಬಂದ್ವಿ ಅನ್ನೋ ಖುಷಿ. ಬ್ಯಾಂಗ್ಳೂರಲ್ಲಿದ್ವಿ, ಇವಾಗ ತುಮಕೂರಲ್ಲಿದ್ದೀವಿ. ಬಟ್ ಅದು ಏನೇ ಅಂದ್ರೂ ನಮ್ಮೂರಿಗೆ ಬಂದಾಗ ನಮಗೆ ಖುಷಿ ಸಿಗುತ್ತಲ್ಲ, ಆ ಖುಷಿ ಬೇರೆ ಲೆವೆಲೇ ಇರುತ್ತೆ. ಸೊ ಹಾಗೆ ಹೋಗ್ತಾ ಆಕಾಶವಾಣಿ ಎಲ್ಲ ನೋಡಿದ್ವಿ. ನಮ್ಮ ಹಳೆ ನೆನಪುಗಳು ನಮಗೆ ಮರಕ್ಕೆ ಕಳಿಸ್ತು. ಅಂದರೆ ನಾವು ಸೈಕಲಲ್ಲಿ ಸ್ಕೂಲಿಗೆ ಇದೇ ರೋಡಲ್ಲಿ ಹೋಗ್ತಾ ಇದ್ದೆ, ಇದು ಸ್ಟೇಡಿಯಮ್ಮು, ನನ್ನ ಕಾಲೇಜು ಎಲ್ಲ ಇಲ್ಲೇ ಸಿಗುತ್ತೆ. ಸೊ ಅದು ನೋಡಿ ತುಂಬ ಖುಷಿಯಾಯಿತು. ಹಾಸನ ಬಿಟ್ಟು ನಾವು ಯಾಕೆ ಬಂದ್ವಿ ಅಂತ ಅನ್ನಿಸ್ಬಿಡ್ತು. ಸೊ ಫೈನಲಿ ನಾವು ಲೊಕೇಶನ್ ರೀಚ್ ಆದ್ವಿ. ಇಲ್ಲಿ ಆಲ್ರೆಡಿ ನಾಮಕರಣ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿತ್ತು. ಎಲ್ಲ ಅಂದರೆ ಅವರ ಕಡೆಯವರು ಎಲ್ಲ ಶಾಸ್ತ್ರಗಳನ್ನು ಮಾಡ್ತಾಯಿದ್ವಿ. ನಾವು ಹೋಗಿ ಜಾಯ್ನ್ ಆದ್ವಿ. ನಾವು ಹೋದಾಗ ಪಾಪುವಿನ ಸೋದರ ಮಾವ ಏನು ಶಾಸ್ತ್ರ ಮಾಡಬೇಕೋ ಆ ಶಾಸ್ತ್ರ ನಡೀತಾ ಇತ್ತು. ಕೂತ್ಕೊಳ್ಳೋಕ್ಕಾದ್ರೆ ಸ್ವಲ್ಪ ಬೇಕಾದ್ರೆ ನೋಡಿ ಹಾಗೆ ಒಂದ್ಸತಿ ನೋಡಿ ಲಾಸ್ಟ್ ಒನ್ ಮೋರ್. ನಾಮಕರಣ ಶಾಸ್ತ್ರ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಜೋಯಿಶ್ರು ನನ್ನ ಮಗಳನ್ನು ಕೂಡ ಕೂರಿಸಿದ್ರು ಪೂಜೆಗೆ. ಅಂದರೆ ನಮ್ಮ ಸೋದರ ಮಾವ ಎತ್ಕೊಂಡು ಕೂತ್ಕೊಂಡಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಅವಳಿಗೆ ಏನು ಅನ್ನಿಸ್ತು, ಒಳಗೆ ಸ್ಟಾರ್ಟ್ ಮಾಡಿಬಿಟ್ಲು. ಹಾಗಾಗಿ ನಾನು ಮತ್ತೆ ಅವಳನ್ನು ವಾಪಸ್ ಕರ್ಕೊಂಡೆ. ಇಲ್ಲಿ ನಾಮಕರಣ ಶಾಸ್ತ್ರ ಅಂದರೆ ಪೂರ್ತಿ ಕಂಪ್ಲೀಟ್ ಆಗಿರಲಿಲ್ಲ. ಪೂಜೆಗಳು ಮಾತ್ರ ಮೇನ್ ಪೂಜೆಗಳು ಆಗಿತ್ತು. ಸೊ ಅಲ್ಲಿ ತನಕ ಇಲ್ಲಿ ಯಾರು ಪೂಜೆ ಕೂತಿರ್ತಾರೆ ಅಂದರೆ ನಮ್ಮ ಅತ್ತೆ ಮಾವ, ಅವರಿಗೆ ಅರಿಶಿನ ಕುಂಕುಮ ಹಚ್ಚುವಂಥ ಶಾಸ್ತ್ರ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ ಹಾಗೆ 5 ಜನ ಮುತ್ತೈದೆಯರು ಸೇರಿ ಇಲ್ಲಿ ಅರಿಶಿನ ಕುಂಕುಮ ಹಚ್ಚಿ ಆರತಿ ಬೆಳಗ್ತಾ ಇದ್ದಾರೆ. ಇನ್ನು ಹೆಸರಿಡೋದೊಂದು ಬಾಕಿ ಇದೆ, ಆ ಶಾಸ್ತ್ರನೂ ಮುಂದೆ ಮಾಡ್ತಾರೆ.
ಇಲ್ಲಿ ಆರತಿ ಎಲ್ಲ ಆದಮೇಲೆ ತೊಟ್ಲು ಶಾಸ್ತ್ರ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಮಗುನ ತೊಟ್ಲಿಗೆ ಹಾಕೋಕ್ಕೂ ಮುಂಚೆ ಒಂದು ಕಲ್ಲಿಗೆ ಬಟ್ಟೆಯನ್ನು ಸುತ್ತಿ ಅದಕ್ಕೊಂದು ಮಗು ರೂಪ ಕೊಟ್ಟು ತೊಟ್ಲಿಗೆ 3 ಸುತ್ತನ್ನು ಸುತ್ತಿಸಿ ಆ ಕಲ್ಲನ್ನು ತೊಟ್ಲಿಗೆ ಇಡ್ತಾರೆ. ಅದಾದ ನಂತರ ಮಗುನೂ ಕೂಡ ಹಾಗೆ 3 ಸುತ್ತನ್ನು ಸುತ್ತಿಸಿ ನಂತರ ತೊಟ್ಲಿಗೆ ಹಾಕ್ತಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ಮಗುವಿನ ಸೋದರತ್ತೆ ಯಾರ್ಯಾರು ಇರ್ತಾರೆ ಅವರು ಮಗುನ ಇಟ್ಕೊಂಡು ಅವರು 3 ರೌಂಡನ್ನು ಸುತ್ತಿಸಿ ತೊಟ್ಲಿಗೆ ಇವಾಗ ಮಗುನ ತೊಟ್ಲಿಗೆ ಹಾಕ್ತಾ ಇದ್ದಾರೆ. ಈ ಒಂದು ಶಾಸ್ತ್ರನ ತುಂಬ ನಿಧಾನವಾಗಿ ನಾವು ಮಾಡಬೇಕಾಗುತ್ತೆ. ಯಾಕೆಂದರೆ ತೊಟ್ಲು ಅಕ್ಕಪಕ್ಕ ಎಲ್ಲ ಸ್ವಲ್ಪ ತಾಗೋ ಚಾನ್ಸಸ್ ಇರುತ್ತೆ ಪಾಪುನ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನಾವು ಈ ಒಂದು ಶಾಸ್ತ್ರನ ಮಾಡಬೇಕಾಗುತ್ತೆ. ಇನ್ನು ನಮ್ಮ ಮಣ್ಣು ನಾಮಕರಣದಲ್ಲಿ ನಾವು ಹೀಗೆ ಮೇಲ್ಗಡೆ ಕೆಳಗಡೆ ಮಾಡೋವಂಥ ಅವಕಾಶ ಇರಲಿಲ್ಲ. ಯಾಕೆಂದರೆ ತೊಟ್ಲು ಕೆಳಗಡೆ ಸ್ಪೇಸ್ ಇರಲಿಲ್ಲ. ಹಾಗಾಗಿ ತೊಟ್ಲಿಗೆ 3 ರೌಂಡು ನಾವು ಸುತ್ತಿಸಿದ್ವಿ. ಪಾಪುನ ಸುತ್ತಿಸಿ ತೊಟ್ಲಿಗೆ ಹಾಕಿದ್ವಿ.
ಪಾಪುವಿಗೆ ಮುಡಿ ತೆಗೆಯುವಂಥ ಶಾಸ್ತ್ರ ಮಾಡಬೇಕಲ್ವ. ಸೊ ಅದಕ್ಕೂ ಮುಂಚೆ ಸೋದ್ರ ಮಾವ ಪಂಚಮುಡಿ ತೆಗಿಬೇಕಾಗತ್ತೆ. ಆ ಒಂದು ಶಾಸ್ತ್ರನೂ ಕೂಡ ಈ ನಾಮಕರಣದಲ್ಲೇ ಇವರು ಮಾಡ್ತಾ ಇದ್ದಾರೆ. ಈ ನಮ್ಮ ಮುದ್ದಾದ ಪುಟಾಣಿಗೆ ಇಟ್ಟಂಥ ಹೆಸರು ಬಂದು ದಿವಿಷಾ ಅಂತ ಹೇಳ್ಬಿಟ್ಟು. ತುಂಬ ಮುದ್ದಾಗಿದೆ ಅಲ್ವಾ ಈ ಹೆಸರು. ಹಾಗೆ ಪಾಪು ಕೂಡ ತುಂಬ ಮುದ್ದಾಗಿದ್ದಾಳೆ. ಇಲ್ಲಿ ಮಾತಾಡಿಸ್ಕೊಂಡು ನಾವು ಊಟಕ್ಕಂತ ಹೋದ್ವಿ. ಊಟಕ್ಕೆ ಹೋಗೋ ತನಕನೇ 2:30 3 o'clock ಆಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಎಲ್ಲ ಬಂದಿರೋ ನೆಂಟರಿಗೆಲ್ಲ ಮಾತಾಡಿಸ್ಕೊಂಡು ಎಲ್ಲರಿಗೂ ಸೆಂಡ್ ಆಫ್ ಮಾಡಿ ನಾವೊಂದು 4 o'clockಗೆ ಚೌಟ್ರಿನ ಬಿಟ್ವಿ. ಇನ್ನು 4 o'clockಗೆ ಚೌಟ್ರಿ ಬಿಟ್ಟು ನಾವು ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ಸ್ವಲ್ಪ ಪ್ಯಾಕಪ್ ಎಲ್ಲ ಇತ್ತು, ಬಟ್ಟೆ ಎಲ್ಲ ತೊಗೊಂಡು ನಾವು ಕಾರಿಗೆ ಡಂಪ್ ಮಾಡಬೇಕಾಗಿತ್ತು. ಮತ್ತು ನೆಕ್ಸ್ಟ್ ಡೇ ಈವೆಂಟ್ ಕೂಡ ಇತ್ತು ನಂದು ಟ್ರಿಪ್ ಟೂರಲ್ಲಿ. ಸೊ ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಬೇಕಾಗಿತ್ತು ನಾನು. ಹಾಗೂ ಹೊರಡೋ ತನಕ ಲೇಟ್ ಆಗಿಬಿಡ್ತು. ಇಲ್ಲಿ ಕೆಲವೊಂದು ಫೋಟೋಸ್ ನಾನು ಶೇರ್ ಮಾಡ್ತಿದ್ದೀನಿ ನೋಡಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಬಾಯ್.